ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ನ ಪರವಾಗಿ ಏನು ಕ್ರೋಢೀಕರಿಸಿದ್ವು ದೊಡ್ಡ ಮಟ್ಟದಲ್ಲಿ. ಬಹುಶಃ ಇವತ್ತೇನು ಈ ಒಂದು ಅಂತರ ನಾವು ನೋಡ್ತಾ ಇದ್ದೇವೆ. ನಾವು 87,000, ಅವರು ಎಷ್ಟು 1,10,000, 11,000, 12,000 ಏನು ಪಡೆದುಕೊಂಡಿದ್ದಾರೆ. ಬಹುಶಃ ಅದೇ ಒಂದು ಸಮುದಾಯದ ಮತದಾರರು ನಾವು ಎಷ್ಟೇ ಅವ್ರ ಪರವಾಗಿ ಈ ಪಕ್ಷ ಸ್ಥಾಪನೆ ಆದಾಗಿಂದಾನು ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ. ರಿಸರ್ವೇಷನ್ಗಳ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ, ಸಾಕಷ್ಟು ವಿಷಯಗಳಿದೆ. ಆದರೆ ಇವೆಲ್ಲವನ್ನ ಇವತ್ತು ಅವರು ತೆಗೆದುಹಾಕಿ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ. ಎಲ್ಲೋ ಒಂದು ಸಮುದಾಯ ನಾವು ಭಾಳ ನಂಬಿದ್ದೇವೆ, ಇಲ್ಲಿವರೆಗೂ ನಂಬಿದ್ದೇವೆ. ಆದರೆ ಆ ಸಮುದಾಯ ನಮ್ಮ ಜೊತೆಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ನಿಲ್ಲದೇ ಇರತಕ್ಕಂಥ ಕಾರಣ ಒಂದು ಕಡೆ ಮತಗಳು ಸಂಪೂರ್ಣವಾಗಿ ಕ್ರೋಢೀಕರಿಸಿದ್ರಿಂದ ಬಹುಶಃ ಈ ಒಂದು ಫಲಿತಾಂಶ ಏರುಪೇರು ಆಗಲಿಕ್ಕೆ ಕಾರಣ. ಮುಸಲ್ಮಾನ್ ಸಮಾಜದ ಮೇಲೆ ಡಿಪೆಂಡ್ ಆಗಿ ರಾಜಕೀಯ ಮಾಡ್ತಾ ಇಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಹಾಗೆ ಮುಸಲ್ಮಾನ್ ಸಮಾಜಕ್ಕೆ ರಕ್ಷಣೆ ಕೊಡೋರು ಯಾರು? ಕಾಂಗ್ರೆಸ್ನವ್ರು ಇರ್ತಾರ? ಇದೇ ಕುಮಾರಸ್ವಾಮಿ ಬೇಕು ಅವರಿಗೆ ಮುಸಲ್ಮಾನ್ ಸಮಾಜಕ್ಕೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ತಮಗೆಲ್ಲ ಗೊತ್ತಿರೋ ಹಾಗೆ 3 ಉಪಚುನಾವಣೆಯಲ್ಲಿ ಮುಸ್ಲಿಮರ ನಿರ್ಣಾಯಕ ಮತಗಳ ಬಗ್ಗೆ ಒಂದಿಷ್ಟು ನಾವು ವಿಚಾರ ಮಾಡಲೇಬೇಕಾಗಿದೆ ಬಂಧುಗಳೇ. ಯಾಕಂದ್ರೆ ಬಿಜೆಪಿ, JDS ಮತ್ತು ಕಾಂಗ್ರೆಸ್ ಮಧ್ಯೆ ಬಹಳಷ್ಟು ಬಿರುಸಿನ ಹೋರಾಟ ನಡೀತಾ ಇತ್ತು. ಈ ಒಂದು ಒಪ್ಪಂದ ಆಗಕ್ಕಿಂತ ಮುಂಚೆ, JDS ಬಿಜೆಪಿ ಮೇಲಿನ ಆಗಕ್ಕಿಂತ ಮುಂಚೆ ಈ 3 ಪಕ್ಷಗಳು ಬಹಳಷ್ಟು ರೀತಿಗಳಿಂದ ಹಣದಾಡ್ತಾ ಇದ್ದವು. ಯಾಕೆ ಹಣದಾಡ್ತಾ ಇದ್ವು ಅಂದ್ರೆ ಅಧಿಕಾರಕ್ಕಾಗಿ ನಾನು ಬರಬೇಕು, ಅಧಿಕಾರಕ್ಕಾಗಿ ನಾವು ಬರಬೇಕು ಅಂತ ಹೇಳಿಕೊಂಡು ಒಬ್ಬರ ಮೇಲೆ ಒಬ್ಬರು ಗೊಬ್ಬರ ಬಂಡಿಗೆ ಹೊಡೆದು ಅಧಿಕಾರಕ್ಕೆ ಬರಲು ಹಾಪಾಪಿ ಮಾಡ್ತಾ ಇದ್ರು. ಇವತ್ತು ನಿಮಗೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಈ 3 ಕ್ಷೇತ್ರಗಳಲ್ಲಿ ಕೂಡ ನಿರ್ಣಾಯಕ ಮತದಾನ ವಹಿಸಿಕೊಂಡಿದೆ ಮುಸ್ಲಿಮರು ಅಂತಕ್ಕಂಥ ಮಾತನ್ನ ನಿಮ್ಮೊಂದು ನಾವು ಘಂಟಾಘೋಷವಾಗಿ ಹೇಳಲೇಬೇಕಾಗಿದೆ. ಒಂದೆರಡು ಮಾತುಗಳು ಕೇಳಬಂತು. ನಿಖಿಲ್ ಕುಮಾರಸ್ವಾಮಿ ಅವರು ಆಡಿದ ಮಾತು, ಒಂದು ಸಮುದಾಯವನ್ನ ಓಲೈಕೆ ಮಾಡೋ ಮೂಲಕ ಕಾಂಗ್ರೆಸ್ಗೆ ಎಲ್ಲ ಓಟ್ಗಳು ಹೋಗಿದ್ದಾವೆ, ಮುಸ್ಲಿಮರ ಓಟ್ಗಳೆಲ್ಲ ಒಂದಿಷ್ಟು ಕಾಂಗ್ರೆಸ್ಗೆ ಹೋಗಿದ್ದಾವೆ ಹೇಳ್ತಾ ಇದ್ರು. ಅದಾದ ನಂತರದಲ್ಲಿ ಅವರ ತಂದೆಯವರು ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಮುಸ್ಲಿಮನ್ ಓಟ್ ಇಟ್ಕೊಂಡು ರಾಜಕೀಯಕ್ಕೆ ಬಂದವನಲ್ಲ ಅಂತ ಹೇಳಿ. ಅದಾದ ನಂತರದಲ್ಲಿ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ CT ರವಿ ಹೇಳ್ತಾ ಇದ್ರು, ಮುಸಲ್ಮಾನರಿಗೆ ಎಷ್ಟು ಮಾಡಿದ್ರು ಕೂಡ ಅಷ್ಟೇ ಇದೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ರು. ಅಂದ್ರೆ ಈ 3 ಹೇಳ್ತಕ್ಕಂಥ ವಿಭಿನ್ನ ಹೇಳಿಕೆಗಳನ್ನ ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ಹಾಗಾದರೆ ಮುಸ್ಲಿಮರು ಯಾವತ್ತಾದರೂ ಬಿಜೆಪಿಗೆ ವೋಟ್ ಹಾಕ್ತಾರ? ನಾವು ಆಲೋಚನೆ ಮಾಡಬೇಕಾಗಿರೋದು ಪ್ರಶ್ನೆ. ಯಾಕೆ ಹಾಕ್ತಾರೆ ಹೇಳಿ? ನೀವು ಅವ್ರ ಕುತ್ತಿಗೆ ಕಡಿದ್ರೂ ಕೂಡ ಬಿಜೆಪಿ ವೋಟ್ ಹಾಕೋದಿಲ್ಲ ಅಂತ ಹೇಳಿ ಇಡೀ ಗಂಟಾ ಘೋಷವಾಗಿ ಹೇಳ್ತಾರೆ. ಸಣ್ಣ ಮಗು ಹಿಡ್ಕೊಂಡು ದೊಡ್ಡವರಾದರೂ ಕೂಡ ಬಿಜೆಪಿಗೆ ವೋಟ್ ಹಾಕೋದಿಲ್ಲ ಮುಸ್ಲಿಮರು, ಅದು ಕೋಮುವಾದಿ ಪಕ್ಷ, ನಮ್ಮ ವಿರೋಧಿ ಪಕ್ಷ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅದಕ್ಕೆ ವೋಟ್ ಹಾಕೋದಿಲ್ಲ, ಹಾಕೋದೇ ಇಲ್ಲ. ಅದು ಕೂಡ ನಿಮ್ಗೆ ಹೇಳ್ತಾ ಇದ್ದೀವಿ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಕುಮಾರಸ್ವಾಮಿ ಅವರನ್ನ ವೋಟ್ ಹಾಕಿಲ್ಲ ಮುಸ್ಲಿಮರು ಅಂತ ಹೇಳ್ಕೊಳ್ಳಕ್ಕೆ ಯಾವ ನೈತಿಕತೆ ಇದೆ ಅಂತಕ್ಕಂಥ ಮಾತನ್ನ ನಿಮ್ಮೊಂದೆ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಈ 3 ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿರುವಂತಹ ಉಪಚುನಾವಣೆಯಲ್ಲಿ ಇವತ್ತು ಕಟ್ಟರಾಗಿ ನಿಂತುಕೊಂಡಂತವರೇ ಮುಸ್ಲಿಂ ಜನಾಂಗದ ಲೀಡರ್ಸ್ಗಳು. ಯಾರ್ಯಾರಪ್ಪ ಲೀಡರ್ಸ್ಗಳು ಅಂತಂದ್ರೆ ಒಂದಿಷ್ಟು ಅರ್ಥ ಮಾಡ್ಕೊಳ್ಳಿ. ಹ್ಯಾರಿಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ಅಲ್ಲಿ ಸಿಂಗಾಬಿಯಲ್ಲಿ ಉಳಿದುಕೊಂಡು ಹೇಗಾದರೂ ಮಾಡಿ ಮುಸ್ಲಿಮರನ್ನು ಒಂದುಗೂಡಿಸಬೇಕು ಮತ್ತು ಚನ್ನಪಟ್ಟಣದಲ್ಲಿ ಹೋಗಿ ಅಲ್ಲಿ ಒಂದಿಷ್ಟು ರಾತ್ರಿ ಹಗಲು ಕೆಲಸ ಮಾಡಿ ಮುಸ್ಲಿಮರನ್ನು ಯಾವುದೇ ಕಾರಣಕ್ಕೂ ಪಕ್ಷ ಒಡೆದಾಗಿ ನೋಡ್ಕೊಳ್ಬೇಕು. ಅದಾದ ನಂತರದಲ್ಲಿ ಸಂಡೂರಿನಲ್ಲಿ ಕೂಡ ಜಮೀರ್ ಅಹಮದ್ ಖಾನ್ ಅವರ ಉಸ್ತುವಾರಿ ಸಚಿವರಾಗಿರುವಂತಹ ಕ್ಷೇತ್ರ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಮುಸ್ಲಿಮರನ್ನು ಯಾವ ರೀತಿಯಾಗಿ ಕಟ್ಕೊಳ್ಬೇಕು, ಆದರೆ ಈ ಮುಸ್ಲಿಮರ ಮತಗಳನ್ನು ಹೇಗೆ ಡೈವರ್ಟ್ ಆಗುತ್ತವೆ, ಈ ಡೈವರ್ಟ್ ಆಗ್ಲಾರ್ದಾಗಿ ನೋಡ್ಕೊಳ್ಳೋದೇ ನಮ್ಮ ಇವತ್ತಿನ ಅಜೆಂಡಾ ಅಂತಕ್ಕಂಥ ವಿಚಾರವನ್ನ ಮುಸ್ಲಿಂ ಜನಾಂಗದ ಎಲ್ಲ ಕಾಂಗ್ರೆಸ್ ಲೀಡರ್ಗಳನ್ನ ಒಂದು ಕಡೆ ಕೂತ್ಕೊಂಡು ವಿಚಾರ ಮಾಡಿ ಒಂದೇ ಒಂದು ಕೂಡ ಓಟು ಕೂಡ ಬಿಜೆಪಿಗೆ ಹೋಗಬಾರ್ದಮ್ಮ ನಿಟ್ಟಿನಲ್ಲಿ ಕೆಲಸ ಮಾಡಿದಕ್ಕೆ ಇವತ್ತು 3 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ಹೇಳಲೇಬೇಕಾಗಿದೆ. ಒಂದು ಕಡೆಯಿಂದ ಹ್ಯಾರಿಸ್ ಅವರಿದ್ದಾರೆ,
ಇನ್ನೊಂದು ಕಡೆಯಿಂದ ಜಮೀರ್ ಅಹಮದ್ ಖಾನ್ ಇದ್ದಾರೆ, ಮತ್ತೊಂದು ಕಡೆಯಿಂದ ರಹೀಂ ಖಾನ್ ಇದ್ದಾರೆ, ಮೈಸೂರು ಕಡೆಯಿಂದ ತನ್ವೀರ್ ಶೆಟ್ಟಿ ಇದ್ದಾರೆ, ಹಾಗೂ ಇನ್ನೂ ಅನೇಕ ಜನಗಳು ಮುಸ್ಲಿಂ ಮುಖಂಡರು ಕೂಡ ಅಲ್ಲಿ ಸಲೀಂ ಅಹಮದ್ ಇದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ. ಆದರೆ ಇವತ್ತು ಸಮಾಜದಲ್ಲಿ ಬಿಜೆಪಿ ಪಕ್ಷಕ್ಕೆ ವಿರುದ್ಧವಾಗಿ ನಿಂತುಕೊಂಡಿದೆ ಜೆಡಿಎಸ್ ಪಕ್ಷವಾಗಿತ್ತವಾಗ. ಆ ಕಾಲಘಟ್ಟದಲ್ಲಿ ಕುಮಾರಸ್ವಾಮಿ ಅವರನ್ನ, ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡೋ ಮಟ್ಟವರೆಗೂ ಮುಸ್ಲಿಮರು ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು. ಆ ಮುಸ್ಲಿಮರ ಹೆಲ್ಪ್ ತೆಗೆದುಕೊಂಡು ಓಟ್ ತಗೊಂಡು ಅವರು MLA ಆಗ್ತಾ ಇದ್ರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ್ರು, ಅದರ ದೇಶದ ಪ್ರಧಾನಮಂತ್ರಿ ಕೂಡ ಅವ್ರ ಮನೇಲಿ ಆದ್ರು. ಆದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಹೇಳೋದೇನಪ್ಪಾ ಅಂದ್ರೆ, ಕೆಲವೊಂದು ನಾವು ಎಷ್ಟೇ ಮಾಡಿದ್ರು ಕೂಡ ನಮ್ಮ ಪಕ್ಷ ಕಟ್ಟಿದಾಗಿಂದ ಮುಸ್ಲಿಮರಿಗೆ ಅವ್ರು ಮಾಡೋದೇ ಎಷ್ಟೇ ಅಂತಕ್ಕಂಥ ಮಾತು ಹೇಳುವಾಗ ಮಾತನಾಡಿದ್ರೆ ಅದು ಎಲ್ಲೋ ಒಂದು ಕಡೆಯಿಂದ ಈ ತರ ಶೋಭೆ ತರ್ತಕ್ಕಂಥ ಮಾತಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಬಂಧುಗಳೇ. ಕುಮಾರಸ್ವಾಮಿ ಅವರೇ ಯಾವಾಗ ಒಂದಿಷ್ಟು ತಲೆ ಕೆಟ್ಟಾಗ ಒಂದಿಷ್ಟು ಮಾತಾಡೋದು, ತಲೆ ಇಲ್ಲದಾರಾಗಿ ಒಂದಿಷ್ಟು ಮಾತಾಡಿ ಇವತ್ತು ತಮ್ಮ ಮಗನ ಭವಿಷ್ಯನ ತಮ್ಮ ಕಾಲ ಮೇಲೆ ಕಲ್ಲು ಹಾಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ಮತ್ತೆ ಬಹಿರಂಗ ಪಡಿಸ್ತಾ ಇದ್ದೀವಿ. ಇರಲಿ, ಅದೇನೇ ಆಗಿರಲಿ, ಒಟ್ಟಾರೆಯಾಗಿ ಆ ಒಂದು ಚುನಾವಣೆಯಲ್ಲಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಅಲಯನ್ಸ್ ಆಗಲಿಲ್ಲ ಜೆಡಿಎಸ್ನವರು. ಆ ಗಳಿಗೆಯಲ್ಲಿ ಎಲ್ಲ ಪರವಾಗಿ ಒಂದಿಷ್ಟು ಓಟ್ಗಳು ಬಂತು. ಅವರ ತಂದೆಯವರು ಕೂಡ ಅಲ್ಲಿ ಗೆದ್ರು ಚನ್ನಪಟ್ಟಣದಲ್ಲಿ. ಅಲ್ಲಿ ಗೆದ್ದುಕೊಂಡು ಅವರು MLA ಆದ್ರು. ಸುಮಾರು ಏನೋ 1 ಲಕ್ಷ ಹೆಚ್ಚು ಕಮ್ಮಿ ಲೀಡ್ಲಿಂದ ಬಂದ್ರು. ಆಯ್ತು, ಅವತ್ತು ಓಟ್ ಹಾಕಿಲ್ಲ ಮುಸ್ಲಿಮರು. ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ತರೋ ಘಟ್ಟದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಲ್ಲ ಕುಮಾರಸ್ವಾಮಿ ಅವರು. ಅವತ್ತು ಮುಸ್ಲಿಮರು ಓಟ್ ಅವತ್ತು ಬಿದ್ದಿಲ್ವ ನಿಮ್ಗೆ? ನಿಮ್ಮ ಮುತ್ಯ ತಾತ ಅಂತೀವಲ್ಲ, ಪ್ರಧಾನಮಂತ್ರಿ ಆಗುವಾಗ ಅಲ್ಲಿ ಯಾರು ಒಂದು ಮುಸ್ಲಿಮರು ಇಲ್ವಾ? ಹೇಳ್ರಿ, ಒಂದಿಷ್ಟು ಅರ್ಥ ಮಾಡ್ಕೊಳ್ರಿ. ಹೇಳೋದಕ್ಕೂ ಒಂದು ತೂಕ ಇರಬೇಕು. ನೀವೇನೇ ಮಾತಾಡ್ತಿದ್ರು ಕೂಡ ಇಡೀ ಒಬ್ಬ ನೀವು ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಚಿಲ್ಲರೆ ರಾಜಕೀಯ ಮಾತಾಡ್ದಂಗೆ ಮಾತಾಡಬಾರ್ದು ನೀವು ಯಾರು. ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ ಮತ್ತೆ ಯಾರೇ ಆದ್ರೂ ಕೂಡ ಆ ಪಕ್ಷದಲ್ಲಿ ಉಳಿಸ್ಕೊಂಡು ಇಲ್ಲಿ ಸಮಾನತೆಯಿಂದ ಬದುಕಿದ್ದಾಗ ಮಾತ್ರ ಇಲ್ಲಿ ಎಲ್ಲರಿಗೂ ಕೂಡ ಒಂದಿಷ್ಟು ಅವಕಾಶಗಳು ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಇದೇ ತರ ಕೈಯಲ್ಲಿ ಚಂಬಿಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಎದುರಾಗುತ್ತದೆ. ಯಾಕೆ ಇವತ್ತು ನೀವು ಒಕ್ಕಲಿಗರ ಓಟ್ಗಳು ಪಡ್ಕೊಳ್ಳೋಕ್ಕೂ ಆಗ್ಲಿಲ್ಲ? ಯಾಕೆ ಇವತ್ತು ನೀವು ಲಿಂಗಾಯತ ಓಟ್ ಪಡ್ಕೊಳ್ಳೋಕ್ಕಾಗಲಿಲ್ಲ? ಯಾಕೆ ಇವತ್ತು ನೀವು ನಿಮ್ಮದೇ ಅಂತ ದೃಷ್ಟಿಯಲ್ಲಿ ಬಿಜೆಪಿ ಕಟ್ಟರ್ ಇರ್ತಕ್ಕಂಥ ಬಿಜೆಪಿ ಓಟ್ಗಳು ಪಡ್ಕೊಳ್ಳೋಕ್ಕಾಗಿಲ್ಲ? ಹಾಗಾದ್ರೆ ನಾವು ಒಂದಿಷ್ಟು ಆಲೋಚನೆ ಮಾಡೋಣ. ಕುಮಾರಸ್ವಾಮಿ ಅವರಿಗೆ ಸಿಕ್ಕಂತ ಓಟ್ಗಳು ಎಷ್ಟು? 92,000 1 ಲಕ್ಷನೋ ಸಿಕ್ಕಿ ಅಂತ ಇಟ್ಕೊಳ್ಳೋಣ. ಆದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಏನು 80,000 ಮೊದಲು ಬಂದಿದ್ದಾರೆ. ಅದು ಓನ್ ಆಗಿ ಬಂದಿದ್ದಾರೆ. ಯಾರು ನಂಬಿಕೊಂಡು ಬಂದಿದ್ದಾರೆ ಅಂದ್ರೆ ಜೆಡಿಎಸ್ ಪಕ್ಷದ ಮೂಲ ಕಾರ್ಯಕರ್ತರನ್ನ. ಕುಮಾರಸ್ವಾಮಿ ಅವರ ಮೇಲೆ ದ್ವೇಷ ಇರಲಿಲ್ಲ, ಯಡಿಯೂರಪ್ಪ ಮೇಲೆ ದ್ವೇಷ ಇತ್ತು. ಅವ್ರು ಒಟ್ಟಿಗೆ ಸೇರ್ಕೊಂಡಾಗ ಮಾತ್ರ ಅಲ್ಲಿ ಒಂದಿಷ್ಟು ಸಮಸ್ಯೆ ಆಯ್ತು. ಇವ್ರು ಬಿಡಪ್ಪ, ಇವ್ರ ಸಮಸ್ಯೆ ಇಷ್ಟೇ ಆಯ್ತು, ನಮ್ಮನ್ನು ಯಾವಾಗ ಕೇಳಿದ್ರು ಕೂಡ ಅವ್ರು ಪಾಕಿಸ್ತಾನ ಕಳಿಸ್ತಾರೆ ಅಂತ ಹೇಳಿ ಮಾತಾಡ್ತಾರೆ, ಜಗಳ ಹಚ್ತಾರೆ. ಹಿಜಾಬು, ಹಲಾಲು, ಕಟ್ಟು, ಅದು ಇದು ಸುಳ್ಳು ದಿನನಿತ್ಯ ಒಂದಲ್ಲ ಒಂದು ಕಿರಿಕಿರಿ ಮಾಡ್ಕೊಂಡು ಬರ್ತಕ್ಕಂಥ ಬಿಜೆಪಿ ಜೊತೆ ಜೆಡಿಎಸ್ ವಿಲೀನವಾಗಿದ್ರು ಕೂಡ ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಿದ್ರು. ಯಾಕೆ ಅವತ್ತು ಗೆಲ್ಸಿಲ್ಲ ಅಂತ ಯಾಕೆ ಹೇಳಲಿಕ್ಕಿಲ್ಲ? ಅವತ್ತು ಕೂಡ ಇದೇ ಮಾತು ಹೇಳಬೇಕಿತ್ತಲ್ಲ. ನಮ್ಮ ಮುಸ್ಲಿಂ ಓಟ್ ನಮ್ಗೆ ಬಂದಿಲ್ಲ, ನಮ್ಮ ಮುಸ್ಲಿಂ ಓಟ್ ಮೇಲೆ ನಾವು ಗೆದ್ದಿಲ್ಲ ಅಂತ ಕುಮಾರಸ್ವಾಮಿ ಹೇಳಬೇಕಿತ್ತು. ಅದನ್ನು ಹೇಳಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವತ್ತು ಕುಮಾರಸ್ವಾಮಿ ಅವರೇ ನೀವು ಇಲ್ಲಿ ಒಂದ್ ಕಡೆ ಕೂತ್ಕೊಂಡು MP ಚುನಾವಣೆ ಸಂದರ್ಭದಲ್ಲಿ ತಾವೇನು ಹೋಗಿ ಬಿಜೆಪಿ ಜೊತೆ ಅಲಯನ್ಸ್ ಆಗ್ತಿರಲ್ಲ, ನಿಜವಾಗ್ಲೂ ಆಗ ನಿಮ್ಮ ಮೇಲಿಂದ ದ್ವೇಷಗಳನ್ನ ಹೊರಹಾಕೊಂಡಿದ್ದಾರೆ. ನೀವು ಒಂದಿಷ್ಟೇನು ಜಾತ್ಯತೀತ ಜನತಾದಳ ಅಂತಕ್ಕಂಥ ಹೆಸರು ಹಾಕೊಂಡು ಇವತ್ತ ನಮ್ಮನ್ನೆಲ್ಲ ಇವರು ತುಳಿತಾ ಇದ್ದಾರೆ ಅಂತಕ್ಕಂಥ ವಿಚಾರ ಮಾಡಿಕೊಂಡು ಮುಸ್ಲಿಮರೆಲ್ಲ ಇವತ್ತು ಒಂದ್ ಕಡೆ ಆಗಿದ್ದಾರೆ. ಆ ವಿಚಾರ ಇವತ್ತು ನಿಮ್ಮ ಮುಂದೆ ನಾವು ಹೇಳಿ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದ್ರೆ ಒಂದಿಷ್ಟು ಚರ್ಚೆ ಆಗ್ಬೇಕು. ಅದು ಯಾವುದೇ ಪಕ್ಷ ಆಗಿರ್ಲಿ, ಅಲ್ಲಿ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಅಥವಾ ಬಿಜೆಪಿ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಪಕ್ಷ ಆಗಿರ್ಬೋದು, ಒಪ್ಕೊಳ್ತೀನಿ. ಆದ್ರೆ ಇವತ್ತ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ ಮತ್ತು ತಾತನು ಕೂಡ ಮುಖ್ಯಮಂತ್ರಿ ಆದಂತರು, ತಂದೆನೂ ಕೂಡ ಮುಖ್ಯಮಂತ್ರಿಯಾಗಿ ನಾಡನ್ನ ಆಳದಂತ ದೊರೆಯ ಮಗ ಇವತ್ತು ಕೇವಲ ಒಬ್ಬ ಮಾಮೂಲಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಏನ್ ಸಿಂಗಾಮಿಯಲ್ಲಿ ಮುಸ್ಲಿಂ ಒಬ್ಬ ಯುವಕ ಗೆಲ್ತಾನ ಮೇಲೆ ಲೆಕ್ಕ ಹಾಕೊಳ್ರಿ. ಎಲ್ಲಿದೆ ಮತ್ತ ನಿಮ್ಮ ಸಂಸ್ಕೃತಿ, ಸಂಸ್ಕಾರ ಮತ್ತು ನಿಮ್ಮ ಹಿಂದುತ್ವ ಅಜೆಂಡಾ? ವರ್ಕೌಟ್ ಆಯ್ತಾ? ಆಗಿಲ್ಲ. ಅದೇ ನಾವು ಹೇಳ್ತೀವಿ, SR ಬೊಮ್ಮಾಯಿ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಅವ್ರು ಯಾವತ್ತು ಓಟ್ ಮುಸ್ಲಿಂ ಹಾಕಿಲ್ವಾ? ಇವತ್ತು ತಾನೇ ಮುಸ್ಲಿಮರು ನಿಂತ್ಕೊಂಡಾಗ ಇವತ್ತು 30 ವರ್ಷಗಳ
ಅವಧಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಹೋಯ್ತು ಅಲ್ಲಿಂದ. ಯಾಕೆ ಹೋಯ್ತು? ನೀವು ದಿನನಿತ್ಯ ನೀವೇನು ಮುಖ್ಯಮಂತ್ರಿಗಳಿದ್ದಾಗ ಹಿಜಾಬು, ಹಲಾಲ್ ಕಟ್ಟು, ಆಮೇಲೆ ಏನೋ ಇದು ಮುಖಕ್ಕೆ ಹಾಕೊಳ್ಳೋದು, ಮತ್ತೊಂದು ಮುಸ್ಲಿಮರು ಕಿರಿಕಿರಿ, ಅದು ಯಾವುದು ಸುಮಾರು ದಿನನಿತ್ಯ ಒಂದಿಲ್ಲ ಒಂದು ಕಿರಿಕಿರಿ. ಆ ಕಿರಿಕಿರಿ ತಾಳಾರ್ದಕ್ಕೆ ಇವತ್ತೆಲ್ಲ ಮುಸ್ಲಿಮರು ಒಂದಾಗ್ಬಿಟ್ಟಿದ್ದಾರೆ. ಅವರನ್ನ ಒಂದೊಂದು ಕಡೆ ಹೇಳ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ನೀವು ಮುಸ್ಲಿಮರನ್ನ ನೀವು ಯಾವುದೇ ಕಾರಣಕ್ಕೂ ಬಿಜೆಪಿನ ವೋಟ್ ಹಾಕಬಾರ್ದು. JDS ಹಾಕಿದ್ರೆ ಹಾಕ್ತಿದ್ರಿ, ಆದರೆ JDS ಕೂಡ ಅದಕ್ಕಿಂತ ಜಾಸ್ತಿ ಕಟ್ಟಲಾಗಿದೆ. ಅದಕ್ಕೆ ಬೇಡ, ನಾವೆಲ್ಲ ಹೋಗಿಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕೋಣ ಅಂತೇಳಿ NK ಹಾರಿಸ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ರೆಹಮಾನ್ ಖಾನ್ ಆಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು, ಸಲೀಂ ಅಹಮದ್ ಆಗಿರ್ಬೋದು, ಹಾಗೂ ತನ್ವೀರ್ ಸೇಠ್ ಆಗಿರ್ಬೋದು, ಎಲ್ಲರೂ ಒಂದ್ ಕಡೆ ಸೇರಿಕೊಂಡು ಕಾಂಗ್ರೆಸ್ನಲ್ಲಿ ಒಮ್ಮತದ ನಿರ್ಣಯ ತೆಗೆದುಕೊಂಡು ಕಟ್ಟರಾಗಿ ನಿಂತ್ಕೊಂಡು ಕಾಂಗ್ರೆಸ್ಗೆ ವೋಟ್ ಹಾಕ್ತಿದ್ರು. ಇವತ್ತು ಕಾಂಗ್ರೆಸ್ 3 ಕಡೆಯಲ್ಲಿ ಕೂಡ ಗೆಲ್ತು. ಆದರೆ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟಂತಹ ಸಂವಿಧಾನ ಸರ್ವ ಜಾತಿಗಳನ್ನ ಒಂದೇ ರೀತಿಯಲ್ಲಿ, ಸರ್ವ ಜನಾಂಗದ ಒಂದೇ ಒಂದು ಡೋಳಿಯಲ್ಲಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಯಾವುದೇ ಪಕ್ಷವಾಗಲಿ, ಯಾವುದೇ ರಾಜಕೀಯ ಶಕ್ತಿ ಆಗಲಿ, ಇಲ್ಲಿ ಒಬ್ಬರನ್ನ ಟೀಕಿಸಾಗ್ಲಿ, ಒಬ್ಬರು ನಿಂದಿಸೋದಾಗ್ಲಿ, ಅಥವಾ ಇವರು ಮುಸ್ಲಿಮರು, ಇವರು ನಮ್ಮನ್ನು ಬೇಡ ಅಂತಕ್ಕಂಥದ್ದಾಗ್ಲಿ ನಮ್ಮ ಸಂವಿಧಾನದಲ್ಲಿ ನಡೆಯೋದಿಲ್ಲ. ಈ ಸಂವಿಧಾನ ನಡೆಯಲಿ ಬರ್ತಕ್ಕಂಥೇನು ಎಲ್ಲರೂ ಸಮಪಾಲು ಸಮಬಾಳು ಎನ್ನುವಂತಹ ರೀತಿಯಲ್ಲಿ ಬದುಕಲೇಬೇಕಾಗುತ್ತದೆ. ಹಾಗಾಗಿ ನಾವು ಕೊಟ್ಟಿರತಕ್ಕಂಥ ಭಿಕ್ಷೆ ಅಲ್ಲ. ಇವತ್ತು ನಿಜವಾಗ್ಲೂ ಹೇಳ್ತಾ ಇದೀವಲ್ಲ, ಇವತ್ತು ಯಾವುದೇ ರಾಜಕಾರಣಿಗಳಾಗಿರ್ಲಿ, ಅದು ರಾಜಕೀಯದ ಬಿಜೆಪಿಯವರಾಗಿರ್ಲಿ, ಕಾಂಗ್ರೆಸ್ ಅವರಾಗಲಿ, ಅಥವಾ JDS ಅವರಾಗಿರ್ಲಿ, ಇವತ್ತು MP ಆಗಿರ್ಲಿ, MLA ಆಗಿರ್ಲಿ, ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಗೆದ್ದು ನಿಮ್ಗೆ ಕಳಿಸ್ತಾ ಇರೋದು ನಮ್ಮ ಮತ ಭಿಕ್ಷೆಯಿಂದ ನೀವು ಉದ್ಧಾರ ಆಗ್ತಾ ಇದ್ರೆ ಹೊರತು ಜನಗಳು ಆಗ್ತಾ ಇಲ್ಲ. ಆದರೆ ನೀವು ಆಡ್ತಕ್ಕಂಥ ಮಾತುಗಳನ್ನ ನಾಲಿಗೆಯನ್ನ ಹಿಡಿದಲ್ಲಿ ಇಟ್ಕೊಳ್ಬೇಕು. ಇವತ್ತ ಹಿಜಾಬ್ ಅಂತ ಹೇಳ್ತಾ ಇದ್ರಿ, ನಾಳೆ ಮುಸ್ಲಿಂ ಅಂತೀರಿ, ನಾಳೆ ಕ್ರಿಶ್ಚಿಯನ್ ಬರ್ತೀರಿ, ನಾಡಿದ್ದು ದಲಿತರಿಗೆ ಬರ್ತೀರಿ. ಬರಲ್ಲ ಅಂತ ಏನ್ ಪ್ರಶ್ನೆ ಇದೆ ಹೇಳಿ ನಿಮ್ಗೆ? ಇವತ್ತು ನೀವು ಒಬ್ಬರೇ ಒಂದೊಂದು ಕೂತ್ಕೊಂಡು ವೋಟ್ ಹಾಕೊಂಡು MLA ಸಾಧ್ಯನಾ? ಅಥವಾ ಒಂದೇ ಮುಸ್ಲಿಂ ಜನಾಂಗ ಸೇರ್ಕೊಂಡು ಓಟ್ಲಿಕ್ಕೆ ಸಾಧ್ಯನಾ? ಇಲ್ವಲ್ಲ. ಇವತ್ತು ಜಮೀರ್ ಅಹಮದ್ ಖಾನ್ ಇರ್ಬೋದು, ಬೀದರ್ ಇರ್ತಕ್ಕಂಥ ನಮ್ಮ ರಹೀಂ ಖಾನ್ ಇರ್ಬೋದು, ಅವ್ರಿಗೆಲ್ಲ ಇವತ್ತು ನಾವೆಲ್ಲ ಹಿಂದೂ ಓಟ್ಗಳು ಹಾಕಿಲ್ವಾ? ಅವ್ರು ಮುಸ್ಲಿಂ ಆಗಿದ್ರು ಕೂಡ ಹಿಂದೂ ಓಟ್ ಜನ ಹಾಕಿಲ್ವಾ ಅವರಿಗೆ? ಇದು ಸಹೋದರತ್ವ ಬಾಳ್ತಕ್ಕಂಥ ಸಮಾನತೆಯಿಂದ ಬಾಳುವಂತ ಈ ಒಂದು ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವದಲ್ಲಿ ಇಲ್ಲಿ ನಿಮಗೆ ಆರಿಸಿ ಕಳಿಸ್ತಾರೆ. ನಾವು ಅವ್ರಿಗೆ ಬಹಳಷ್ಟು ಮಾಡಿದೀವಿ, ನಾವು ನಿಮ್ಮನ್ನು ಎಷ್ಟು ಮಾಡಿದೀವಿ ಅಂತ ಹೇಳೋದು ಅದು ಯಾರು ಮಾಡಕ್ಕಾಗಲ್ಲ. ನಿಮ್ಗೆ ನಾವು ಗೆಲ್ಸಿ ಕಳ್ಸಿದೀವಲ್ಲ, ನಿಮ್ಗೆ ನಾವಲ್ಲಿ ಕೂತ್ಕೊಂಡು ಮಾತಾಡಿ ನಮ್ಮ ಪರವಾಗಿ ಅಂತ ಹೇಳಿದ್ವಲ್ಲ, ನಾವು ಕೊಟ್ಟಂತ ಭಿಕ್ಷೆಯಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಪದೇ ಪದೇ ಮುಸ್ಲಿಂ ಮಾತು ತೆಗಿದ್ದೀರಿ, ನಾಳೆ ದಲಿತರು ಮಾತು ತೆಗಿದ್ದೀರಿ, ನಾಡಿದ್ದು ಮತ್ತಾರ್ದು ಕ್ರಿಶ್ಚಿಯನ್ ತೆಗಿದ್ದೀರಿ, ಇನ್ನೊಂದು ಯಾವ್ದು ಹಿಂದೂ ಪರ ತೆಗಿದ್ದೀರಿ. ಹೌದಪ್ಪ, ಹಿಂದೂ ಪರದವರೆಲ್ಲ ಎಲ್ಲೋಗಿದ್ರಿ? ಬೇಕಲ್ಲ. ಮತ್ತೆ ಯಾಕಲ್ಲಿ ಹಿಂದೂ ಪರ ಇದ್ಕೊಂಡು ಮತ್ತೆ ಅಲ್ಲಿ ಗೆಲ್ಸ್ಕೊಳಕ್ಕಾಗಿಲ್ಲ ಸಿಂಗಾಮಿಯಲ್ಲಿ? ಮುಸ್ಲಿಮನ ಗೆಲ್ಸಿರಿ, ಯಾವ ಕಾರಣಕ್ಕೆ ಗೆಲ್ಸಿರಿ? ಮತ್ತೆ ಅಲ್ಲಿ ಯಾರು ನೀವು ಓಟ್ ಹಾಕಲಿಲ್ಲ? ಮತ್ತೆ ಹಾಗಾದ್ರೆ ಹಿಂದೂಗಳು ಓಟ್ ಹಾಕಿದ್ದಾರೆ, ಮುಸ್ಲಿಮರು ಓಟ್ ಹಾಕಿದ್ದಾರೆ, ಅನ್ಯ ಜಾತಿಯವರು ಕೂಡ ಓಟ್ ಹಾಕಿದ್ದಾರೆ. ಆದರೆ ಇವತ್ತು ತಾವು ಸೋತಿ ಸುಣ್ಣವಾಗಿದೆ ಎಂಬ ಕಾರಣಕ್ಕಾಗಿ CT ರವಿ ಒಂದು ಹೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿ ಒಂದು ಹೇಳ್ತಾರೆ, ಕುಮಾರಸ್ವಾಮಿ ಒಂದು ಹೇಳ್ತಾರೆ, ವಿಜೇಂದ್ರ ಒಂದು ಹೇಳ್ತಾರೆ. ಇದೆಲ್ಲ ಒಂಥರ ಹೇಳ್ತಾ ಇಡೀ ಮುಸ್ಲಿಂ ಜನಾಂಗಕ್ಕೆ ಓಲೈಕೆ ಮಾಡಿಕೊಂಡು ಅದನ್ನ ತದ್ವಿರುದ್ಧವಾಗಿ ಮಾತಾಡ್ತಾ ಬಂದಂತರು ಬಸವರಾಜ್ ಪಾಟೀಲ್ ಯತ್ನಾಳ್. ಈ ಫೈರ್ ಬ್ಯಾಂಡ್ ಇದೆಯಲ್ಲ, ಬರೀ ಮುಸ್ಲಿಮರು ಮಾತಾಡ್ತಕ್ಕಂಥದ್ದು, ಎಲ್ಲೇ ಹೋದ್ರು ಸಾಕು ಮುಸ್ಲಿಮರು ಮಾತಾಡ್ತಕ್ಕಂಥದ್ದು. ಅನಂತ್ ಕುಮಾರ್ ಇದ್ರಲ್ಲ, ಅನಂತ್ ಕುಮಾರ್ ಅಂತೇಳಿ ಹಳೆ ಮಾಜಿ MP, ಈಗ ಅವ್ನು ನೆನ್ಕೊಂಡಿದೆ ಎಲ್ಲರಿಗೂ. ಯಾಕಂದ್ರೆ ಅವ್ನು ಯಾವಾಗ ನೋಡೋದು ಸಂವಿಧಾನ ಬದಲಾವಣೆ ಮಾಡ್ತೀವಿ, ಸಂವಿಧಾನ ಚೇಂಜ್ ಮಾಡಲಿಕ್ಕೆ ಬಂದಿದೀವಿ ಅಂತಕ್ಕಂಥವನು ಅವನೇ ಬದಲಾವಣೆ ಆಗೋಗ್ಬಿಟ್ಟ. ಅಷ್ಟು ಪವರ್ ಇದೆ ಜನರಲ್ಲಿ ನಿಮ್ಮನ್ನು ಗೆಲ್ಲಿಸಿ ಆರಿಸಿ ಕೂರಿಸ್ಕೊಳ್ಳಕ್ಕೆ. ಇವತ್ತು ಎಲ್ಲರೂ ಒಂದು ಕಡೆ ಅನಂತ್ ಕುಮಾರ್ ಹೇಳಿದಾರೆ, ಇವತ್ತು ಸಂವಿಧಾನ ಬಗ್ಗೆ ಮಾತಾಡ್ದನ ಇಲ್ಲ, ಎಲ್ಲರೂ ಒಂದು ಕಡೆ ಮುಸ್ಲಿಂ ಬಗ್ಗೆ ಮಾತಾಡೋಣ ಇಲ್ಲ. ಹಾಗೆ ನಾವು ಹೇಳ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ಲ ಒಂದ್ ಕಡೆ ಕೂತ್ಕೊಂಡಾಗ ನಿಮ್ಮ ವಿಚಾರಗಳ ಹೊತ್ತಾಗ ವಿನಿಮಯಗಳು ಮಾಡಿಕೊಂಡಾಗ ಎಲ್ಲರಿಗೆ ಒಟ್ಟಿಗೆ ಸೇರ್ಕೊಂಡು ಹೋಗ್ಬೇಕು, ನಾನು ನೀನು ಸಹೋದರತ್ವದಿಂದ ಬಾಳಬೇಕು ಅನ್ನೋದೇ ಈ ಒಂದು ಸಂವಿಧಾನದ ಬೃಹತ್ ತತ್ವ ಅಂತಕ್ಕಂಥ ಮಾತನ್ನ ನಿಮ್ಮೊಂದಿಗೆ ನಾವು ಹೇಳ್ತಾ ಇದೀವಿ. ನಿಖಿಲ್ ಕುಮಾರಸ್ವಾಮಿ ಅವರೇ, ನೀವು ನಿಜವಾಗ್ಲೂ ಹೇಳ್ತಾ ಇದೀರಿ, ಇನ್ನೂ ಒಂದಿಷ್ಟು ನೀವು ಮನೆತನದಿಂದ ಬಹಳಷ್ಟು ದುಡ್ಡನ್ನು ಬೆಳೆದಿರಿ, ಆದರೆ ನಿಜವಾಗ್ಲೂ ನೀವು ನೋವು ಉಂಡಿಲ್ಲ ಅಂತ ಅನಿಸುತ್ತೆ. ಪ್ರತಿ ಒಂದು ಪಕ್ಷ ಕಟ್ಟಲೇಬೇಕಾದಾಗ ಎಲ್ಲ ಸಮಾಜ ಬೇಕಾಗುತ್ತೆ, ಎಲ್ಲ ಸಮಾಜದ ಮುಖಂಡರು ಬೇಕಾಗುತ್ತಾರೆ. ನೀವು ಒಂದೇ ಹೋಲಿಕೆ ಮಾಡಿಕೊಂಡು ಇವತ್ತು ಮುಸ್ಲಿಮರು ಬಂದಿಲ್ಲ, ನಾಳೆ ಕ್ರಿಶ್ಚಿಯನ್ ಅವ್ರು ಬಂದಿಲ್ಲ, ನಾಡಿದ್ದು SC ಅವ್ರು ಬಂದಿಲ್ಲ, ನಾಳೆ ಮತ್ತಾರೋ ಬಂದಿಲ್ಲ ಅಂತ ಹೇಳ್ಕೊಂತ ಹೋದ್ರೆ ನೀನೇ ಹಾಳಾಗ್ತೀಯಪ್ಪ, ನಾವು ಹಾಳಾಗೋದಿಲ್ಲ.
ಅರ್ಥ ಮಾಡ್ಕೋ. ಈಗಲಾದ್ರೂ ಇನ್ನು ವಯಸ್ಸು ಸಣ್ಣದಾಗಿದೆ, ನೀನಿನ್ನು ಗೆದಿಬೇಕು, ನೀವೊಬ್ಬ ರಾಜಕಾರಣಿ ಆಗ್ಬೇಕು ಅಂದ್ರೆ ಈ ರೀತಿ ಮನಸ್ತಾಪ ನಿಮ್ಮಲ್ಲಿ ಇರಬಾರ್ದು. ಯಾಕಂದ್ರೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ GT ದೇವೇಗೌಡರು ಒಂದು ಮಾತು ಹೇಳ್ತಾ ಇದ್ದಾರೆ, ದುಡುಕಿನ ನಿರ್ಧಾರ ತಗೋತಾರೆ ನಮ್ಮ ಕುಮಾರಸ್ವಾಮಿ ಅವರು, ಹೀಗಾಗಿ ಅವರು ಸೋತರು ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ರಿ, ಎಲ್ಲಿವರೆಗೂ ನೀವು ಹೀಗೆ ಮಾಡ್ತಾ ಇದ್ದೀರಿ? ನಿಮಗೆ ನಂಬಿಕೊಂಡು ಕೂತಂತ ಅನೇಕ ಜನಗಳಿದಾರಲ್ಲ, ಅವ್ರು ಇವತ್ತು ಹುಚ್ಚಾಗ್ತಾ ಇದ್ದಾರೆ ನಿಮ್ಮ ಕಾಲ. ಏನು ನಿಮ್ದೊಂದು ಫ್ಯಾಮಿಲಿ ಚೆನ್ನಾಗಿ ನರೇಂದ್ರ ಮೋದಿ ಪರಿಚಯ ಇದ್ದಾರೆ, ಅಮಿತ್ ಶಾ ಪರಿಚಯ ಇರ್ತಾರೆ, ಓಕೆ. ಆದರೆ ನಿಮಗೆ ನಂಬಿಕೊಂಡು ಕೂತಂತ ಎಲ್ಲಾ ಜಿಲ್ಲೆಯ ಮುಖಂಡರುಗಳು ಎಲ್ಲಿ ಹೋಗ್ಬೇಕು, ಯಾರ ಮನೆ ಬಾಗ್ಲಿಗೆ ಹೋಗ್ಬೇಕು, ಅವ್ರು ಇವತ್ತು ಯಾರು ಕರಿತಿಲ್ಲ ರೀ, ಹುಚ್ಚರ ಕೂತ್ಕೊಂಡಾರ ಇಲ್ಲದಲ್ಲಿ. ಎಲ್ಲೋ ಅವ್ರು ಕರೆಗೂ ಯಾರಿಲ್ಲ, ಯೋಗ್ಯತೆ ಇಲ್ಲ, ಹಂಗಾಗ್ಬಿಟ್ಟಿದೆ. ಇವತ್ತು ನಿಮ್ಮ ಮನೆಯನ್ನ ನಿಮ್ಮ ಮಾನ ಉಳಿಸ್ಕೊಳಕ್ ಹೋಗಿ ಇಡೀ JDS ಪಕ್ಷದ ಎಲ್ಲ ಪದಾಧಿಕಾರಿಗಳನ್ನ ಹಾಳು ಮಾಡಿಬಿಟ್ರಿ. ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಕೇವಲ ಇವತ್ತು ನೀವು ಸೋತಿದ್ದಕ್ಕಾಗಿ ಇವತ್ತು ಮುಸ್ಲಿಮರು ನಮ್ಮನ್ನು ಓಟ್ ಹಾಕಲಿಲ್ಲ ಅಂತ ಹೇಳ್ತಾ ಇದ್ವಿ. ಅದೇ ನಿಮ್ಮ ಅಪ್ಪ ಅವರು 2 ಬಾರಿ ಮುಖ್ಯಮಂತ್ರಿ ಆದಾಗ ಮುಸ್ಲಿಂ ಓಟ್ ಹಾಕಲಿಲ್ವಾ? ನಿಮ್ಮ ತಾತ ಪ್ರಧಾನಮಂತ್ರಿ ಆಗುವಾಗ ಮುಸ್ಲಿಂ ಓಟ್ ಯಾರು ಹಾಕಲಿಲ್ವಾ? ನಾನು ಕೇಳ್ತೇನೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಯಾಕೆ ಈ ಪ್ರಶ್ನೆ ಮಾತಾಡ್ತೇನೆ? ನೀವು ಸೋತ ಮೇಲೆ, ಜನರು ನಿಮ್ಮ ತಿರಸ್ಕಾರ ಮಾಡಿದ ಮೇಲೆ ನೀವು ಈ ತರ ಮಾತು ಆಡಕೂಡದು. ನೀವು ನಿಮ್ಮದೇ ಆದ ವಿಚಾರದಲ್ಲಿ ಪಕ್ಷ ಕಟ್ಟಬೇಕು. ನಾನೆಲ್ಲೋ ಎಡವಿದ್ದೀನಿ, ನಾನೆಲ್ಲೋ ತಪ್ಪು ಮಾಡಿದ್ದೀನಿ, ನಮ್ಮ ಸಮಾಜದಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ, ನಮ್ಮ ಪಕ್ಷ ಈ ತರ ತಪ್ಪು ಮಾಡ್ತಾ ಇದೆ, ಆ ತಪ್ಪನ್ನು ತಿದ್ದುಕೊಂಡು ನಾನು ಮುನ್ನೋಗ್ತೀನಿ ಅಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಯಾರಿಗೂ ಬರ್ತಾ ಇಲ್ಲ. ಯಾಕೆ ಬರ್ತಾ ಇದೆ? ನಿಮ್ಮ ಮುಂದೆ ಮಾತ್ರ ಕಾಣ್ತಾ ಇರೋದು ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, ಬಿಡ್ಡಾ, ಇವರು ಕಾಣ್ತಾ ಇರೋದು. ಹಾಗಾಗಿ ಇವತ್ತು ನೀವು ಇಲ್ಲಿರ್ತಕ್ಕಂಥ ನಿಮ್ಮ ಕೆಳಗಡೆ ಇರ್ತಕ್ಕಂಥ ಕಾರ್ಯಕರ್ತರು ಇವತ್ತು ದಿಕ್ಕುಪಾಲ ಹೋಗಿದ್ದಾರೆ. ಅವ್ರಿಗೆ ಇವತ್ತೆಲ್ಲೂ ಕೂಡ ಮರ್ಯಾದೆ ಇಲ್ಲ, ಎಲ್ಲೂ ಕೂಡ ಅವರನ್ನು ಕರೆಯಕ್ಕೆ ಯಾರು ಗತಿ ಇಲ್ಲ ಅಂತ ಪರಿಸ್ಥಿತಿ ಎದುರಾಗಿದೆ. ನಿಮ್ಮನ್ನು ಇನ್ನೂ ಒಂದು 4-5 ತಿಂಗಳು ಅಥವಾ 1 ವರ್ಷ ಮುಂದಿನ ಎಲೆಕ್ಷನ್ ತನಕ ಏನಾದ್ರು ಉಳಿಸ್ಕೊಂಡ್ರೆ, ಏನಾದ್ರು ಉಳ್ಕೊಳ್ಬೇಕಾದ್ರೆ ನಿಮ್ಮ ಅಪ್ಪ ಮಕ್ಕಳು ಮಾತ್ರ ಉಳ್ಕೊಬೇಕಾಗುತ್ತೆ. ಮುಂದಿನ ದಿನಮಾನದ ಎಲ್ಲ ಖಾಲಿ ಆಗ್ತಾರೆ. ಈ ಮಾತಾಡೋದನ್ನ ನಿಲ್ಲಿಸಬೇಕು. ನೀವು ಯಾವತ್ತು ಬಿಜೆಪಿ ಸಹವಾಸ ಬಿಡ್ತಿರೋ, ಅವತ್ತು ನೀವು ಪಕ್ಷ ಕಟ್ಲಿಕ್ಕೆ ಬರ್ತಿರೋ, ಅವತ್ತು ನೀವು ಮತ್ತೆ ಎಲ್ಲರೂ ಬೇಕಾಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರೇ, ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಒಂದು ಆ ಥರದ ಡಿಸಿಷನ್ ತಗೊಂಡು ನಾನು ಹಿಂಗೆ ಹೇಳಿದ್ರು ಚೆನ್ನಾಗೈತೆ, ಹಿಂಗೆ ಹೇಳಿದ್ರು ಚೆನ್ನಾಗೈತೆ ಅಂತ ಹೇಳಿ ಮಾತಾಡ್ತಾ ಇಲ್ಲ, ಆ ಮಾತು ತಪ್ಪಾಗುತ್ತೆ. ಇಲ್ಲಿ ನಿಜವಾಗ್ಲೂ ಹೇಳ್ಕೊಳ್ಬೇಕಾದ್ರೆ ನೀವು ಯಾವತ್ತು ಕೋಮುವಾದಿ ಪಕ್ಷಗಳನ್ನ ಜೊತೆ ಸೇರ್ಕೊಂಡ್ರು, ಅವತ್ತೇ ನಿಮ್ಮ ಜಾತ್ಯತೀತ ಜನತಾ ದಳದ ಹೆಸರನ್ನ ಅಲ್ಲೇ ಅಳಸೋಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಹೆಸರಿಟ್ಕೊಂಡಿರಿ ಜಾತ್ಯತೀತ ಜನತಾ ದಳ ಅಂತ. ಮುಸ್ಲಿಂ ಓಟ್ ಹಾಕಿಲ್ಲ ಅಂತೀರಿ, ನಾಳೆ ಕ್ರಿಶ್ಚಿಯನ್ ಹಾಕಿಲ್ಲ ಅಂತೀರಿ, ನಾಡಿದ್ದು SC ಹಾಕಿಲ್ಲ ಅಂತೀರಿ, ಇನ್ಯಾರು ಹಾಕಿಲ್ಲ ಅಂತೀರಿ. ಇದು ಜಾತ್ಯತೀತ ನಿಮ್ದು. ಬಿಜೆಪಿಯವರು ಯಾವಾಗ ಕೇಳಿದಾಗಲೂ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು. ಯತ್ನಾಳ್ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಈ ಬಹಳಷ್ಟು ಜನ ಇದ್ದಾರೆ ಇದ್ರ ಬಗ್ಗೆ ಮಾತಾಡ್ತಕ್ಕಂಥವ್ರು. ಆದರೆ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ. ನಾವು ಅವರಿಗೆ ಒಂದು ಸ್ಥಾನಮಾನಗಳು ಕಟ್ಟಿದೀವಿ. ನಾವು ಅವ್ರಿಗೆ ಸ್ಥಾನಮಾನಗಳು ಕೊಟ್ಟು ಕರ್ಕೊಂಡು ಬಂದು ಪಕ್ಷ ಕಟ್ಟಿದೀವಿ ಅಂದಮೇಲೆ ಎಲ್ಲ ಜೊತೆ ತಗೊಂಡು ಹೋಗ್ತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಇರಬೇಕು. ನಾವು ನಿಜವಾಗ್ಲೂ ಹೇಳ್ತಾ ಇದೀವಿ, ಕುಮಾರಸ್ವಾಮಿಗಿಂತನೂ ಬ್ರಿಲಿಯಂಟ್ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ ಅಂತ ಅನ್ಕೊಂಡಿದೀವಿ. ಆದರೆ ಇವತ್ತು ನೀವು ಮಾತಾಡಿ ನಿಮ್ಮ ಮಾನ ಕಳ್ಕೊಳ್ತಾ ಇದ್ದೀರಿ. ಮುಸ್ಲಿಂ ನಮ್ಗೆ ಓಟ್ ಹಾಕಿಲ್ಲ, ನಾಳೆ ಅವ್ರು ಓಟ್ ಹಾಕಿಲ್ಲ ಅಂತ ಹೇಳ್ಕೊಂಡು ನಿಮ್ಮ ಮಾನ ಕಳ್ಕೊಳ್ತಾ ಇದ್ದೀರಿ. ಯಾಕಂದ್ರೆ ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ನೀವು ಹಾಳಾಗ್ತಾ ಇದ್ದೀರಿ ಹೊರತು ಇನ್ನೊಬ್ಬರ ಮೇಲೆ ನೀವು ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ಇಲ್ಲಿ ಘಂಟಾಘೋಷವಾಗಿ ಹೇಳಲೇಬೇಕಾಗುತ್ತದೆ. ಯಾಕಂದ್ರೆ ಅನೇಕ ರೀತಿಗಳಿಂದ ಆಲೋಚನೆ ಮಾಡಿದಾಗ ಇಲ್ಲಿ ಯಾವುದೇ ಒಂದು ಪಕ್ಷ ಕಟ್ಟಬೇಕಾದಾಗ ಅಲ್ಲಿ ಸಮಾನತೆ ಬೇಕು, ಸಾಮಾಜಿಕ ನ್ಯಾಯ ಬೇಕು, ಮತ್ತು ಜೊತೆಯಾಗಿ ಎಲ್ಲ ಜಾತಿ ಜನಾಂಗದ ಪ್ರತಿನಿಧಿಗಳನ್ನ ನಾವು ತೆಗೆದುಕೊಂಡಾಗ ಮಾತ್ರ ಒಂದು ಪಕ್ಷ, ಒಂದು ಸಂಘ, ಒಂದು ಸಂಸ್ಥೆ ಕಟ್ಟಲಿಕ್ಕೆ ಸಾಧ್ಯವಾಗುತ್ತದೆ. ಅದು 4 ಜನರ ಮಧ್ಯೆ ಬರ್ಲಿಕ್ಕೆ ಕೂಡ ಸಾಧ್ಯವಾಗುತ್ತದೆ. ನಿಖಿಲ್ ಕುಮಾರಸ್ವಾಮಿ ಅವರೇ, ಕೇವಲ ಇವತ್ತು ನಿಮ್ಮ ತಾತ, ನಿಮ್ಮ ತಂದೆಯವರು ಕೂಡ 2 ಬಾರಿ ಮುಖ್ಯಮಂತ್ರಿ ಆದ, ಸಾಕಷ್ಟು ದುಡ್ಡು ಬೆಳೆಸ್ಕೊಂಡು ಕೂತ್ಕೊಂಡು ಆರಾಮಿನಿಂದ ನಾನು ಹೀಗಿದ್ದೆ, ನಾನು ಹೀಗೆ ಮಾಡ್ತಿದ್ದೆ, ನಾನು ಹೀಗೆ ಮಾಡ್ಕೊಂಡ್ರೆ ಆಗ್ತಿತ್ತು ಅಂತಕ್ಕಂಥ ವಿಚಾರ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಅರ್ಥ ಮಾಡ್ಕೊಳ್ಳಿ ನಿಖಿಲ್ ಕುಮಾರಸ್ವಾಮಿ ಅವರೇ. ಯಾವುದೋ ಒಂದು ಆವೇಶದಲ್ಲಿ ನೀವು ಸೋತಿದ್ರಿ, ಆದರೆ ನಿಮ್ಮ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕಾಗ್ತದೆ. ಯಾಕಂದ್ರೆ ನೀವು ಆಡುವಂತಹ ಮಾತುಗಳು, ನೀವು ನಡೀತಕ್ಕಂಥ ನುಡಿಗಳು, ನೀವು ಅಲ್ಲಿರ್ತಕ್ಕಂಥ ಧೈರ್ಯನ ಮೆಚ್ಚಿಕೊಂಡು ನಾವು ನಿಮ್ಮನ್ನು ಮಾತಾಡಿಸಲೇಬೇಕಾಗುತ್ತದೆ. ಯಾಕಂದ್ರೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ನೀವು ಬಿಜೆಪಿ ಸಹವಾಸ ಮಾಡಿಕೊಂಡು ಕೆಟ್ಟ ಹೋಗ್ತಾ ಇದ್ದೀರಿ. ನಿಮ್ಮ ತಂದೆಯವರು ಕೂಡ ಎಲ್ಲೋ ಒಂದು ಕಡೆ ಬೇರೆ ಬೇರೆ ದೃಷ್ಟಿಕೋನದಿಂದ ಅವರು ವಿಚಾರ ಮಾಡಿಕೊಂಡು ಹಾಳಾಗ್ತಾ ಇದ್ದಾರೆ. ಆದರೆ ನಿಮ್ಮ ನಿಜವಾದ ಬಣ್ಣ
ಗೊತ್ತಾಗೋದು ಯಾವಾಗ ಅಂತಂದ್ರೆ ನೀವು ಸಂಪೂರ್ಣವಾಗಿ ವಿಲೀನವಾಗಿ ನೀವು ಬಿಜೆಪಿ ಪಕ್ಷದ ಜೊತೆ ಸೇರ್ಕೊಂಡಾಗ ಮಾತ್ರ ಅಲ್ಲಿ ಬಿಜೆಪಿ ಅವರು ನಿಮ್ಮನ್ನು ಕರೆಯಲ್ಲ, ಇಲ್ಲಿ ಜೆಡಿಎಸ್ ನಿಮ್ಮ ಅಧಿಕಾರಿಗಳು ಕೈದಾಗ ಪದಾಧಿಕಾರಿಗಳು ಇರಲ್ಲ, ಅವಾಗ ನೀವು ಹುಚ್ಚಾಗ್ತಿರಲ್ಲ, ನಿಮ್ಗೆ ಅವತ್ತು ಅರ್ಥ ಆಗುತ್ತೆ ಏನಾಗಿದೆ ನಮ್ಗೆ ಅಂತಂದಾಗ ಅವತ್ತು ಇಡೀ ದಿನ ಎಲ್ಲ ಕೂತ್ಕೊಂಡು ಅಪ್ಪ ಮಕ್ಕಳು ಮುತ್ಯ ತಾತ ಎಲ್ಲರೂ ಸೇರ್ಕೊಂಡು ವಿಚಾರ ಮಾಡ್ಬೇಕಾಗ್ತದೆ. ಆ ವಿಚಾರ ಮಾಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ ಇನ್ನೊಬ್ಬರ ನೋವು ಏನು ಅಂತ, ಇನ್ನೊಬ್ಬರ ಗೋಳು ಏನು ಅಂತ, ಇನ್ನೊಬ್ಬರ ತಾಪತ್ರೆ ಏನು ಅಂತ. ನಿಮಗೆ ಅವೆಲ್ಲ ತಾಪತ್ರೆ ತೊಂದರೆಗಳು ಯಾವುದು ಗೊತ್ತಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರೇ ಕೇವಲ ಅಪ್ಪ ಹಾಕಿ ದುಡ್ಡು ಮೇಲೆ ಮಗ ಎಲ್ಲೋ ರಾಜಕೀಯ ಮಾಡ್ಬೇಕಂತ ಹೇಳಿ ಬಂದಾಗ ಈ ತರದ ಮಾತುಗಳು ಆಡೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಯಾವುದೇ ಜಾತಿಗಳ ರಾಜಕಾರಣ ಮಾಡಬಾರ್ದು, ಅದು ಜಾತಿ ರಾಜಕಾರಣ ಮಾಡೋದು ಕೇವಲ ಬಿಜೆಪಿಯಲ್ಲಿ ಮಾತ್ರ ಇದೆ. ಇದರಲ್ಲಿ ಎಸ್ ಯು ರಮನ್ ಸೇರಲ್ಲ, ಅಲ್ಲಿ ಲಮಣಿ ಸೇರ್ತಾರೆ ಅಂತ ಹೇಳ್ತಾರೆ. ಅದಾದ ನಂತರ ಮಾದಿಗರು ಸೇರಲ್ಲ, ಕ್ರಿಶ್ಚಿಯನ್ ಸೇರ್ತಾರೆ ಅಂತ ಹೇಳ್ತಾರೆ. ಈ ತರ ಹೋಲಿಕೆ ಮಾಡ್ಕೊಂಡು ಬಂದಂತ ಪಕ್ಷ ಯಾವ್ದಾದ್ರು ಅಂದ್ರೆ ಅದು ಬಿಜೆಪಿ ಪಕ್ಷ. ಆ ಬಿಜೆಪಿ ಪಕ್ಷದ ಸವಾಸ ಮಾಡ್ಕೊಂಡು ಹೋಗಿ ಇವತ್ತು ನೀವು ಕೆಟ್ಟ ಹೋಗ್ತಾ ಇದ್ದೀರಿ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗಲಾದರೂ ಅರ್ಥ ಮಾಡ್ಕೊಂಡು ಈ ಚುನಾವಣೆ ಸೋತಿದ್ದು ನನ್ನ ಚುನಾವಣೆಗೆ ನಾನು ತಲೆಬಾಗ್ತೀನಿ, ಜನರು ಕೊಟ್ಟ ತೀರ್ಪಿಗೆ ತಲೆಬಾಗ್ತೀನಿ, ನಾನಾಗೆ ತಪ್ಪುಗಳನ್ನ ತೆಗೆದುಕೊಳ್ತೀನಿ ಅಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಇಲ್ಲ. 6 ವರ್ಷಕ್ಕೆ ಬರಲಿಲ್ಲ, ಸದಾನಂದ ಗೌಡ ಬರಲಿಲ್ಲ ನಿಮ್ಮ ಪ್ರಚಾರಕ್ಕೆ, ಸಿ.ಟಿ. ರವಿ ಎಲ್ಲಿದ್ರು ಗೊತ್ತೇ ಇಲ್ಲ. ಇವತ್ತೆಲ್ಲ ಸೋದ ಮೇಲೆ ಅಲ್ಲೆಲ್ಲ ಹೋಲಿಕೆ ಮಾಡಿದ್ದಾರೆ, ದುಡ್ಡು ಹಂಚಿದ್ದಾರೆ, ಅದು ಹಂಚಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ನೀವೇ ದುಡ್ಡು ಹಂಚಿಲ್ವಾ? ಹಾಗಾದ್ರೆ ನೀವು ದುಡ್ಡು ಹಂಚಿರ್ಬೋದಲ್ವಾ? ನೀವು ದುಡ್ಡು ಹಂಚಿಲ್ಲ ಅಂದ್ರೆ ನೀವು ಕೆಲಸಕ್ಕೆ ಬರ್ತೀರಾ? ಹಾಗೆ ಇದೆಲ್ಲರೂ ಮಾಡೋದು. ಅದಕ್ಕೆ ನಿಮ್ಮನ್ನು ಹೇಳ್ತಾ ಇದ್ದೀನಿ, ಈಗಲಾದ್ರೂ ನಿಮ್ಮಲ್ಲಿ ಬಹಳಷ್ಟು ಸಾಮರ್ಥ್ಯ ಇದೆ. ಕುಮಾರಸ್ವಾಮಿಗಿಂತಲೂ ಒಂದಿಷ್ಟು ಹೆಜ್ಜೆ ನಿಮ್ಮ ಮುಂದೆ ಇದ್ದೀರಿ, ಆದರೆ ನೀವು ದುಡುಕಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಇವತ್ತು ನಿಮ್ಮನ್ನ ಮೋದಿಯವರು ಕಟ್ತಾ ಇರಬಹುದು, ಇವತ್ತು ಮೋದಿಯಲ್ಲಿ ಇವತ್ತು ನಿಮ್ಮ ಹೆಸರು ಕೆಡಿಸಿದ್ರು ಕೂಡ ಬಿಜೆಪಿ ಅವರೇ ಅರ್ಥ ಮಾಡ್ಕೊಳ್ರಿ. ಯಾಕೆ ನಿಮ್ಮನ್ನ ಅರ್ಥ ಆಗಲಿಲ್ಲ? ನಿಮ್ಮ ತಂದೆ ಕುಮಾರಸ್ವಾಮಿ ಅವರು ಸುಮಾರು 91 ಲಕ್ಷ ಮತಗಳಿಂದ ಗೆದ್ದು ಬಂದಂತವ್ರು, ಇವತ್ತು ನೀವು ಆಸ್ಪಾಸ್ ಹೋಗಿ ಗೆದ್ದಿರಿ. ಆದ್ರೆ ಬಿಜೆಪಿ ಓಟ್ ಹೇಗಿದೆ? ಬಿಜೆಪಿ ಓಟ್ ನಿಮ್ಮನ್ನು ಬಿದ್ದಿದವಾ? ಬಿಜೆಪಿ ಓಟ್ ನಿಮ್ಮನ್ನು ಹಾಕಿದಾರ? ನೀವು ಹಾಕಿದ್ರೆ ನೀವು 22,000 ನೀವೇ ಗೆಲ್ತಿದ್ರಿ. ಯೋಗೇಶ್ವರ್ ಗೆಲ್ಲುವಂತ ಪ್ರಶ್ನೆ ಇರಲಿಲ್ಲ ಚನ್ನಪಟ್ಟಣದಲ್ಲಿ. ನೀವು ಅರ್ಥ ಮಾಡ್ಕೊಳ್ರಿ. ಇವತ್ತು ನಿಜವಾಗ್ಲೂ ಇನ್ನೊಬ್ಬರು ನಿಮ್ಮನ್ನು ಕೈ ಬಿಟ್ಟಿಲ್ಲ. ಯಾರು? ನಿಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ನಿಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಬಿಜೆಪಿ ಅವರು ಮಾತ್ರ ನಿಮ್ಮನ್ನು ಓಟ್ ಹಾಕಿಲ್ಲ. ನೀವು ಬರೀ ಗೂಬೆ ಕೂರ್ತಾ ಇದೀರಿ. ಮುಸ್ಲಿಂ ಜನಾಂಗ ನಮ್ಮನ್ನು ಓಟ್ ಹಾಕಿಲ್ಲ, ಅವ್ರು ಓಟ್ ಹಾಕಿಲ್ಲ, ಇವ್ರು ಓಟ್ ಹಾಕಿಲ್ಲ ಅಂತೇಳಿ ಗೊಳ್ಳೆ ಹೊಡೆದು ಬೇಡ. ನೀವು ನಿಜವಾಗ್ಲೂ ಒಂದು ತನಿಖೆ ಮಾಡಿಸಬೇಕಾಗಿದ್ರೆ ಇವತ್ತು ನಿಮ್ಮ ನಿಜವಾದ ಕಾರ್ಯಕರ್ತರು ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಿಲ್ಲ. ಕುಮಾರಸ್ವಾಮಿ ಮೇಲೆ ಎಷ್ಟು ಪ್ರೀತಿ ಇದೆಯೋ, ದೇವೇಗೌಡರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿಖಿಲ್ ಕುಮಾರಸ್ವಾಮಿ ಮೇಲೆ ಇಟ್ಕೊಂಡಿದ್ದಾರೆ. ಅದೆಷ್ಟೋ ಜನ ಬೆಟ್ ಕಟ್ಟಿದ್ದಾರೆ. ಆದರೆ ಇವತ್ತು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಬಿಜೆಪಿ ಪಕ್ಕ ಬಿಜೆಪಿ ದತ್ತರು ಯಾರು ವೋಟ್ ಮಾಡಲಿಲ್ಲ. ಯಾಕೆ ವೋಟ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ತಂದೆಯವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಡಿಕ್ರೀಸ್ ಮಾಡಬೇಕು. ಅವರ ಎಲ್ಲಿ ನರೇಂದ್ರ ಮೋದಿ ಜೊತೆ ಹೋಗ್ತಾರೋ ಆ ನರೇಂದ್ರ ಮೋದಿ ಜೊತೆ ಕೂತ್ಕೊಳ್ಳೋಕೆ ಅವರಿಗೆ ಡಿಪ್ರೆಸ್ ಮಾಡಬೇಕು. ಅವರು ಕೂಡ ಗೆಲ್ಸ್ಕೊಳಕ್ ಆಗಿಲ್ಲ ಅಂತ ಹೇಳಿ ಅವರ ಮಾನ ಕಳಿಬೇಕೆಂಬ ಕಾರಣಕ್ಕಾಗಿ ನಿಮ್ಮನ್ನು ಸೋಲಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರೇ. ಅರ್ಥ ಮಾಡ್ಕೊಳ್ಳಿ. ಇನ್ನುವರೆಗೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇನ್ನೆಷ್ಟೆಷ್ಟು ಬಿಡಿಸಿ ಹೇಳಬೇಕು ಅದನ್ನ ಅರ್ಥ ಆಗ್ತಾ ಇಲ್ಲ ನಮ್ಗೆ. ನಿಜವಾಗ್ಲೂ ನಿಮ್ಮ ಮೇಲೆ ನಮ್ ದ್ವೇಷ ಇಲ್ಲ. ಜೆಡಿಎಸ್ ಪಕ್ಷ ಅಂದ್ರೆ ನಮಗೂ ಪಂಚಪ್ರಾಣ. ಆದ್ರೆ ನೀವು ಮಾಡ್ತಕ್ಕಂಥ ಆತುರದ ಡಿಸಿಷನ್ ಇದಾವಲ್ಲ, ಏನ್ ನಿರ್ಧಾರಗಳು ತಗೋತಾ ಇರಲ್ಲ, ಆ ನಿರ್ಧಾರಗಳು ತಪ್ಪು ಆಗ್ತಾ ಇದಾವೆ. ಅದರಿಂದ ನೀವು ಸೋಲ್ತಾ ಇದ್ದೀರಿ. ಸುಮಾರು ಸಾರಿ ನಿಮ್ಮ ತೊಂದರೆಗೆ ಈಡಾಗ್ತಾ ಇದ್ದೀರಿ. ಆದ್ರೂ ಕೂಡ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ನಿಮಗೆ ಗೊತ್ತಾಗಿದ್ದೀರಪ್ಪ ಅಂದ್ರೆ ಹೇಗೆ ಮಾಡಲಿ, ನಾನು ಹೇಗೆ ನಿಂತ್ಕೊಳ್ಳಿ ಅಂತಕ್ಕಂಥ ವಿಚಾರವನ್ನ ನೀವು ಮಾಡ್ತಾ ಇದ್ದೀರಿ. ಎಲ್ಲೋ ಒಂದ್ ಕಡೆ ಇಡಿಯೋ ಬಿಡಿಯೋ ಅಥವಾ ಮತ್ಯಾವುದೋ ತನಿಖೆ ನಮ್ಮ ಒಳಪಡಿಸ್ತಾರೆ ಎಂಬ ಕಾರಣಕ್ಕಾಗಿ ಇವತ್ತು ನೀವು ಅಲ್ಲೋಗಿ ಸೇರ್ಕೊಂಡಿದ್ದೀರಿ. ಆ ಸೇರ್ಕೊಂಡಿದ್ದ ಕಾರಣಕ್ಕಾಗಿ ಬಚಾವಾಗಮ ಕಾರಣಕ್ಕಾಗಿ ನೀವು ಒಂದಿಷ್ಟು ನಾಟಕ ಮಾಡಿದಿರಿ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಆ ನಾಟಕಗಳನ್ನ ಬಿಟ್ಟು ಬಿಡಿ ಕುಮಾರಸ್ವಾಮಿ ಅವರೇ, ನಿಖಿಲ್ ಕುಮಾರಸ್ವಾಮಿ ಅವರೇ. ಏನು ಅಜ್ಜಂದು ಹೆತ್ತತ್ರ ವಯಸ್ಸಾಯ್ತಾ ಬಂತು, ಅವ್ರೇನು ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಆಗಲ್ಲ ಅಥವಾ ದೇಶದ ಪ್ರಧಾನಮಂತ್ರಿನೂ ಆಗಲ್ಲ. ಯಾಕಂದ್ರೆ ನಿಮ್ಮನ್ನೆಲ್ಲ ಅವರು ಒಂದು ಸ್ಥಾನಮಾನಕ್ಕೆ ತಂದು ನಾನು ಸ್ವರ್ಗ ಸೇರ್ಕೊಳ್ಬೇಕಂತ ಅಜ್ಜನ್ ಕನಸಿದೆ. ಆದ್ರೆ ನೀವು ಈ ತರದ ದ್ವೇಷದ ರಾಜಕಾರಣ ಮಾಡಿಕೊಂಡು ಕೋಮುವಾದಿ ಪಕ್ಷದ ಜೊತೆ ಸೇರ್ಕೊಂಡು ಇವತ್ತು ನೀವು ಹಾಳಾಗದಲ್ಲೇ ನಿಮ್ಮಲ್ಲಿ ಹಿಂದೆಗಡೆ ಇರ್ತಕ್ಕಂಥ ಎಲ್ಲ ನಿಮ್ಮ ಕಾರ್ಯಕರ್ತರನ್ನು ಕೂಡ ಇವತ್ತ ನೀವು ಹಾದಿ ಕೆಡಿಸ್ತಾ ಇದ್ದೀರಿ, ಅವ್ರನ್ನ ಹಾಳು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ಇವತ್ತು ನಾವು ಕಂಠಘೋಷವಾಗಿ ಹೇಳಲೇಬೇಕಾಗಿದೆ. ನಿಜವಾಗ್ಲೂ ನಾ ಹೇಳ್ತಕ್ಕಂಥ ಮಾತುಗಳನ್ನ ಅನೇಕ
ಕುಮಾರಸ್ವಾಮಿ ಅವರ ಅಭಿಮಾನಿಗಳಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳಾಗಿರ್ಬೋದು, ಅಥವಾ ದೇವೇಗೌಡರ ಅಭಿಮಾನಿಗಳಾಗಿರ್ಬೋದು, ಅಥವಾ JDS ಪಕ್ಷದ ಕಾರ್ಯಕರ್ತರೇ ಆಗಿರ್ಬೋದು, ನಿಜವಾಗ್ಲೂ ನೀವು ನಿಮ್ಮ ಎದೆ ತಟ್ಕೊಂಡು ಹೇಳಿ, ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಮಾಡ್ತಕ್ಕಂಥ ಕೆಲಸ ನಿಮ್ಮನ್ನು ಹಿಡಿಸಿಲ್ಲ. ಯಾಕೆ ಹಿಡಿಸಿಲ್ಲ ಅಂದ್ರೆ ಎಲ್ಲ ಒಂದು ಕಡೆಯಿಂದ ನಮ್ಮನ್ನು ತುಳಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವೊಬ್ಬರೇ ಇದ್ರೆ ಸಾಕು ಅಂತಕ್ಕಂಥ ವಿಚಾರಕ್ಕೆ ಬರ್ತಾ ಇದ್ದಾರೆ. ನಾನಾಗಬೇಕು, ನನ್ನ ಮಗ ಗೆಲ್ಲಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತು ಅಲ್ಲಿನ ಜನ ಮಾತಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಈಗಾದ್ರೂ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ನಾವು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀವಿ. ನೀವು ಮಾಡೋದ್ರಲ್ಲಿ ಬಹಳಷ್ಟು ಹೇಳ್ತಾ ಇದ್ದೀರಿ. ನೀವು ಮಾಡ್ತಕ್ಕಂಥ ಏನು ತೀರ್ಮಾನಗಳಿದಾವಲ್ಲ, ಈ ತೀರ್ಮಾನಗಳೆಲ್ಲ ನೀವು ಒಂದಿಷ್ಟು ಹಾಳಾಗ್ತಾ ಇದ್ದೀರಿ. ಇದರಿಂದ ನಿಮ್ಗೆ ಭವಿಷ್ಯವಿಲ್ಲ. ಏನೋ ಒಂದಿಷ್ಟು ಸುಮಾರು ಕಿಂಗ್ ಮೇಕರ್ ಆಗ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೀವು ಬರೀ 8 ಸ್ಥಾನಕ್ಕೆ ಬಂದಿಲ್ಲ ಅಂತ ಪರಿಸ್ಥಿತಿ ಬಂದೊದಗಿದೆ. ನೀವೇನು ಹೊಸದಾಗಿ ಪಕ್ಷ ಕಟ್ತಾ ಇಲ್ಲಲ್ಲ. ನೀವು 3 ಸಾರಿ ಮುಖ್ಯಮಂತ್ರಿ ಆದ್ರೂ ಇದ್ದೀರಿ, ಕೇಂದ್ರದ ಮಂತ್ರಿ ಆದ್ರೂ ಇದ್ದೀರಿ, ದೇಶದ ಪ್ರಧಾನಮಂತ್ರಿ ಆದ್ರೂ ಕೂಡ ನೀವೇ ಇದ್ದೀರಿ. ಆದರೆ ಇವತ್ತು ನಿಮ್ಮ ಪಕ್ಷಕ್ಕೆ ನಿಮ್ಮ ಬೆಂಬಲ ಇಲ್ಲ ಅಂದಮೇಲೆ ನಿಮ್ಮನ್ನು ಯಾರು ತಗೊಂಡು ತಿರುಗಾಡ್ತಾರೆ ಸ್ವಾಮಿ ಹೇಳಿ? ನೀವು ಎಲ್ಲಾ ಜಾತಿ ಜನರನ್ನು ಓಲೈಕೆ ಮಾಡಬೇಕು. ನೀವೆಲ್ಲಾ ಜಾತಿ ಜನರನ್ನು ನಮ್ಮವರು ಹೇಳ್ಕೊಳ್ಬೇಕು. ಅವ್ರು ಬಂದಿಲ್ಲ, ಇವ್ರು ಓಟ್ ಹಾಕಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಈ ತರ ನಾಟಕ ಮಾಡೋದನ್ನೇ ಜನ ಸಹಿಸ್ಕೊಳ್ತಾ ಇಲ್ಲ. ಇದನ್ನೆಲ್ಲ ಬಿಟ್ಬಿಟ್ರೆ ನೀವು ಪ್ರತಿಯೊಬ್ಬರು ಕೂಡ ನೀವು ಅಲ್ಲಿ ರಾಜ್ಯದ ಒಬ್ಬ ನಾಯಕನಾಗ್ಲಿಕ್ಕೆ ಅರ್ಹರಾಗ್ತೀರಿ. ನಿಮ್ಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಈಗಾಗಲೇ ನಿಮ್ಗೆ ರೇವಣ್ಣ ಅವರಾಗಿದ್ದವರು, ರೇವಣ್ಣ ಮಕ್ಕಳು ಸೂರಜ್ ಆಗಿರ್ಬೋದು ಅಥವಾ ಪ್ರಜ್ವಲ್ ಆಗಿರ್ಬೋದು, ಇವತ್ತು ಎಲ್ಲೋ ಒಂದಿಷ್ಟು ಕೆಲಸಕ್ಕೆ ನಾಪತ್ತೆಯಾಗಿ ಹೋಗಿದ್ದಾರೆ. ಇವತ್ತು ಅವ್ರ ಮಾನ ಮರ್ಯಾದೆ ಎಲ್ಲೂ ಇಲ್ಲ. ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಬಹಳ ಬ್ರಿಲಿಯಂಟ್ ಅಂತ ತಿಳ್ಕೊಂಡಿದ್ವಿ. ಈ ತರ ಹುಚ್ಚುಚ್ಚಾಗಿ ಮಾತಾಡ್ಕೊಂಡು ಮರ್ಯಾದೆ ಕಳ್ಕೊಬೇಡಿ ಕುಮಾರಸ್ವಾಮಿ ಅವರೇ, ನಿಖಿಲ್ ಕುಮಾರಸ್ವಾಮಿ ಅವರೇ. ಯಾವಾಗ ನೋಡಿದ್ರು ಕೂಡ ನಾನು ಹಾಗೆ ಬಂದಿಲ್ಲ, ನಾನು ಮುಸ್ಲಿಂ ಓಟ್ ಬೇಕಾಗಿಲ್ಲ, ನಾಳೆ ಕ್ರಿಶ್ಚಿಯನ್ ಓಟ್ ನಿಮ್ಗೆ ಬೇಕಾಗಿಲ್ಲ, ನಾಳೆ ಹಿಂದೂ ಓಟ್ಗಳು ಬೇಕಾಗಿಲ್ಲ, ನೀವು ಒಬ್ಬರೇ ಒಕ್ಕಲಿಗೆ ತಗೊಂಡು ಓಟ್ ಹಾಕೊಳ್ತೀರಾ? ಹಾಗೆ ಮಾಡ್ಕೊಳ್ಳಿ. ಹಂಗಾದ್ರೆ ಪಕ್ಷ ಕಟ್ಟಬೇಕು. ಸುಮಾರು ಜನ ವಿಚಾರ ಮಾಡ್ತಾ ಇದ್ದಾರೆ. ಡಿಸಿಷನ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ, ನಿರ್ಧಾರ ಮಾಡೋದು ನಿಮ್ಮ ಆಲೋಚನೆ ಇದೆ. ನಾವೇನೋ ಹೇಳ್ತಾ ಇದ್ದೀವಿ, ನಮ್ಮ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ, ನಿಮ್ಮ ಬದಲಾವಣೆಗಾಗಿ ಹೇಳ್ತಾ ಇದ್ದೀವಿ. ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡಲೇ ಇದನ್ನ ಕ್ಷಮೆ ಕೇಳಬೇಕು. ಯಾಕಂದ್ರೆ ಅಲ್ಲಿ ಜನ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಏನಂತ ತಿರಸ್ಕಾರ ಮಾಡಿದ್ದಾರೆ? ನೀನು ಯೋಗ್ಯನಲ್ಲ ಅಂತ ಹೇಳಿ. ನೀ ಈ ಮಾತು ಹೇಳಿದ ಮೇಲೆ ತುಂಬಾ ನಿಜವಾಗ್ಲೂ ಯೋಗ್ಯನಲ್ಲ ಅಂತಕ್ಕಂಥ ಮಾತು ಗೊತ್ತಾಗ್ತಾ ಇದೆ. ನೋಡಿ, ಯಾರು ಹಾಕಿದ್ರು ಬಿಟ್ಟರು ಗೊತ್ತಿಲ್ಲ, ಯಾರು ಹಣೆ ಬರಲು ಬರ್ಕೊಂಡಿದೀವಿ ನಾವು ಓಟ್ ಹಾಕಿದ್ವಿ ಅಂತ ಹೇಳಿ. ಇಲ್ವಲ್ಲ. ಮುಸ್ಲಿಮರು ಬರ್ಕೊಂಡಿದಾರ, ಹಿಂದೂ ಬರ್ಕೊಂಡಿದಾರ, ಒಕ್ಕಲಿಗರು ಬರ್ಕೊಂಡಿದಾರ, ದಲಿತರು ಬರ್ಕೊಂಡಿದಾರ? ಇಲ್ಲ ತಾನೆ. ಮತ್ತೆ ನೀವು ಮುಸ್ಲಿಮರೊಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡು ಓಟ್ ಹಾಕಿಲ್ಲ, ನಾನು ಸೋತೆ ಅಂತ ಹೇಳ್ತಾ ಇದೀರಿ. ಹಾಗಂದ್ಮೇಲೆ ನಿಮ್ಮ ಅಪ್ಪ ಕುಮಾರಸ್ವಾಮಿ ಅವರಿಗೆ ಸುಮಾರು 98,000 ಅಥವಾ 91 ಲಕ್ಷ ಓಟ್ ಬಿತ್ತು, ಅವ್ರು ಗೆದ್ದು ಹೋದ್ರು. ಆ ಟೈಮಲ್ಲಿ ಮುಸ್ಲಿಂ ಓಟ್ ಹಾಕಿಲ್ವಾ? ಮತ್ತೆ ಇವು ಹತ್ತತ್ರ ನೀವು ಇವತ್ತು 80,000 ಸುತ್ತಮುತ್ತ ಬಂದಿರಿ. ಬಿಜೆಪಿ ಓಟ್ ಇಲ್ಲಿ ಹೋದ್ ಮತ್ತೆ ಹಾಗಾದ್ರೆ ಬಿಜೆಪಿ ಓಟ್ ಹಾಕಿಲ್ಲ ಅಂತ ಅರ್ಥ ಆಯ್ತಂದ. ಈಗಾದ್ರೂ ಅರ್ಥ ಮಾಡ್ಕೊಳ್ಳಿ ನಿಖಿಲ್ ಕುಮಾರಸ್ವಾಮಿ ಅವರೇ, ಈ ತರ ಮಾತಾಡೋದ್ರಿಂದ ಯಾವುದು ನೀವು ಸಾಧಲಿಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ತರ ಮಾಡೋದ್ರಿಂದ ನೀವೇ ಹಾಳಾಗ್ತಾ ಇದ್ದೀರಿ, ನಿಮ್ಮ ಪಕ್ಷ ಹಾಳಾಗ್ತಾ ಇದೆ. ಇನ್ನೊಂದು ಸ್ವಲ್ಪ ದಿವಸ ನಿಮ್ಗೆ ಜನ ನೋಡ್ತಾರೆ, ಅದಾದ ನಂತರ ನಿಮ್ಮನ್ನೆಲ್ಲ ಡಿಲೀಟ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ನೀವೇನಾದ್ರೂ ಉಳ್ಕೊಳ್ಬೇಕು, ಬೆಳಿಬೇಕು, ಬದುಕಬೇಕು ಅಂತಂದ್ರೆ ಎಲ್ಲರನ್ನ ತಗೊಂಡು ಹೋಗೋಂಥ ಕೆಲಸ ಮಾಡಿ. ಎಲ್ಲರೂ ಕೂಡ ಬಂದವ್ರು ನನ್ನವರೇ, ಬೈದವ್ರು ನನ್ನವರೇ, ಅಂದವ್ರು ನನ್ನವರೇ, ಆಡಿನವ್ರು ನನ್ನವರೇ ಅಂದಾಗ ಮಾತ್ರ ನೀವು ಇಲ್ಲಿ ಸಾಧ್ಯ ಆಗುತ್ತದೆ. ನೀವು ತೆಗೆದುಕೊಂಡ ಡಿಸಿಷನ್ ಪ್ರಕಾರ ಇವತ್ತು ಎಷ್ಟೋ ನಮ್ಮ ಜಿಲ್ಲೆಯಿಂದ ಅನೇಕ ಜನರು ಕಂಗಾಲ ಹೋಗಿದ್ದಾರೆ. ನಮ್ಮ ಜಿಲ್ಲೆ ಒಂದೇ ಅಲ್ಲ, ಬೇರೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳು ಕೂಡ ಮುಸ್ಲಿಂ ಜೊತೆ ಇರತಕ್ಕಂಥ ಬಾಂಧವ್ಯನ ಅಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ, ಆ ಪ್ರೀತಿನ ಕಳ್ಕೊಂಡಿದ್ದಾರೆ. ಹಾಗಾಗಿ ಓಟ್ಗಳಿಂದ ಕೇವಲ 5,500 ಓಟ್ಗಳು ಸೋತೋಗಿದ್ದಾರೆ ನಿಮ್ಮ ಒಂದು ಈ ನಿರ್ಧಾರಕ್ಕಾಗಿ. ಇನ್ನೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾವೇನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಇದನ್ನೇ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಹೆಚ್ಚಿನ ಮಾತಾಡಿದೀನಿ ಅಂತ ನಾನು ತಿಳ್ಕೊಳ್ಬಹುದು. ಆದರೆ ನಾ ಹೆಚ್ಚಿನ ಮಾತಾಡೋ ಕುಮಾರಸ್ವಾಮಿ ಆಗಲಿ, ನಿಖಿಲ್ ಆಗಿರ್ಲಿ ಅಥವಾ ದೇವೇಗೌಡರಾಗಿರ್ಲಿ ಏನಾದರೂ ತಪ್ಪು ಆಗಿದ್ರೆ ಅರ್ಥ ಮಾಡಿಕೊಂಡು ನನ್ನನ್ನು ತಿಳಿಸಿ, ನಾನು ನಿಮ್ಮಲ್ಲಿ ಬಂದು ವಿಚಾರ ಮಾಡ್ತೀನಿ. ಯಾಕಂದ್ರೆ ನಾವು ಅಷ್ಟು ದೊಡ್ಡವರಲ್ಲ, ಆದ್ರೂ ಕೂಡ ನಿಮ್ಮೊಂದು ಹೇಳ್ತಕ್ಕಂಥ ಪ್ರಶ್ನೆ ಹೇಳ್ತಾ ಇದ್ದೀವಿ. ಯಾವತ್ತು ನೀವು ಬಿಜೆಪಿ ಜೊತೆ ಸೇರ್ಕೊಂಡ್ರೋ ಅವತ್ತು ಇಡೀ ನಿಮ್ಮ JDS ಪಕ್ಷ ಸರ್ವನಾಶವಾಗಕ್ಕೆ ಬರ್ತಾ ಇದೆ. ಬರೆದಿಟ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದಿನ ಆದ್ರೆ JDS ಪಕ್ಷಕ್ಕೆ ಯಾರು ಕೂಡ ಕೇಳೋದು ಮಾಡೋದಿಲ್ಲ. ಅರ್ಥ ಮಾಡ್ಕೊಂಡು ಹೆಜ್ಜೆ ಇಟ್ರೆ ಉತ್ತಮ ಅಂತಕ್ಕಂಥ ಮಾತನ್ನ ಹೇಳ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲಿ ಕೂಡ ಮುಂದಿನ ದಿನಮಾನಗಳಲ್ಲಿ ಕೂಡ
ಯಾವುದೇ ಜಾತಿ ಯಾವುದೇ ಜನಾಂಗರು ನನಗೆ ವೋಟ್ ಹಾಕಿಲ್ಲ, ಅವ್ರಿಗೋಸ್ಕರ ನಾನು ಬಂದಿಲ್ಲ, ಅವ್ರಿಗೋಸ್ಕರ ನಾನು ಬಡದಾಡ್ತಾ ಇಲ್ಲ ಅಂತಕ್ಕಂಥ ಮಾತಲ್ಲ. ಕುಮಾರಸ್ವಾಮಿ ಅವರೇ, ನಿಮ್ಮ ಮೇಲೆ ಸಣ್ಣ ಸಣ್ಣ ಮಕ್ಕಳು ಕೂಡ ದೇವರ ಮನೆಯಲ್ಲಿ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಕುಮಾರಸ್ವಾಮಿ ಒಬ್ಬ ಒಳ್ಳೆ ಮನುಷ್ಯ, ಕುಮಾರಸ್ವಾಮಿ ಒಬ್ಬ ತಂದೆ ಸಮಾನ, ದೇವ್ರ ಸಮಾನ ಅಂತೇಳಿ ಮಾತಾಡ್ತಾರೆ. ಇವತ್ತು ಹಿಂಗೆ ಹೇಳ್ತೀರಿ, ಅದು ಆಯ್ತು ಇದು ಆಯ್ತು, ಮುಸ್ಲಿಂ ವೋಟ್ ಹಾಕಿಲ್ಲ, ಕ್ರಿಶ್ಚಿಯನ್ ವೋಟ್ ಹಾಕಿಲ್ಲ, ದಲಿತರು ವೋಟ್ ಹಾಕಿಲ್ಲ ಅಂತ ನಾಳೆ ಹೇಳ್ತೀರಿ. ಆದ್ಮೇಲೆ ನಂಬ್ಕೊಳಕ್ಕೆ ಸಾಧ್ಯನಾ? ಅದನ್ನೇ ಹೇಳ್ತಾ ಇದೀವಿ. ಮತ್ತೆ ಕಳ್ಕೊಳ್ಬೇಡಿ. ಮತ್ತೆ ನೀವು ಜಾತ್ಯತೀತ ಜನತಾದಳವನ್ನು ಕಟ್ಟಿ ಪ್ರಾಬಲ್ಯವಾಗಿ ಇಲ್ಲಿ ಪ್ರಾದೇಶಿಕ ಪಕ್ಷನ ಕಟ್ಟಿ ಮತ್ತೆ ನೀವು ಮುಂದಿನ ಸ್ಥಾನಮಾನದಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಸದಾಶಯ ನಮ್ದಾಗಿದೆ. ಅಲ್ಲಿವರೆಗೂ ನಾನು ಮಾತಾಡಿದೆ ಹೆಚ್ಚಾಗಿದೆ. ದಯವಿಟ್ಟು ಕುಮಾರಸ್ವಾಮಿ, ನಿಖಿಲ್ ಮತ್ತು ದೇವೇಗೌಡರಲ್ಲಿ ಕೂಡ ನಾನು ಒಂದಿಷ್ಟು ಮನವಿ ಮಾಡ್ತಾ ಇದ್ದೀನಿ. ನಾವೇನಾದರೂ ಮಾತಾಡಿದ್ದು ತಪ್ಪನ್ಸಿದ್ರೆ ನಿಮ್ಮನ್ನ ಒಂದು ರೀತಿಯಿಂದ ನಾನಿಲ್ಲಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೀವು ಚೆನ್ನಾಗಿರ್ಬೇಕು, ನೀವು ಪಕ್ಷ ಚೆನ್ನಾಗಿರ್ಬೇಕಂದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಜೊತೆಗಿದ್ದವರು ಚೆನ್ನಾಗಿರ್ತಾರೆ. ನೀವು ಇಲ್ಲಿ ಯಾವುದೋ ಒಂದು ಪಕ್ಷನ ಬಿಡಿಸಲಾರದ ಜೊತೆ ಸೇರ್ಕೊಂಡಾಗ ಮಾತ್ರ, ಅವತ್ತೇನು ಕಾಂಗ್ರೆಸ್ ಏನು ಉದ್ಧಾರ ಮಾಡಿಲ್ಲ, ಆ ಕಾಲಕ್ಕೂ ಈ ಕಾಲಕ್ಕೂ ಏನು ಮಾಡೋದಿಲ್ಲ, JDS ಯಾವತ್ತು ಉದ್ಧಾರ ಮಾಡಿಲ್ಲ, ಮತ್ತೆ BJP ಯಾವತ್ತೂ ಮಾಡಿಲ್ಲ ಮುಸ್ಲಿಮರಿಗೆ. ಅದನ್ನು ಕೂಡ ಹೇಳ್ತಾ ಇದ್ದೀವಿ, ಈಗಲೂ ಹೇಳ್ತಾ ಇದೀವಿ, ಆಗ್ಲೂ ಹೇಳ್ತಾ ಇದೀವಿ. ನೀವು ಏನು ಅಧಿಕಾರಕ್ಕೆ ಬಂದಾಗ ಮಾತ್ರ ಒಂದಿಷ್ಟು ನಿಮ್ಮ JDS ಪಕ್ಷದ ವತಿಯಿಂದ ಒಂದಿಷ್ಟು ಕೆಲಸ ಆಗಿತ್ತು, ಅದು ಎಲ್ಲರಿಗೂ ಸಮಪಾಲು ಸಮಬಾಳು ಎನ್ನುವಂಥ ರೀತಿಯಲ್ಲಿ ಹಂಚಿದಿರಿ. ಕುಮಾರಸ್ವಾಮಿ ಅವರೇ, ನೀವು ಮುಂದೆ ಹಂಚ್ರಿ ಅನ್ನೋದೇ ನಮ್ಮ ಏಕೈಕ ಉದ್ದೇಶವಾಗಿದೆ. ಆ ಉದ್ದೇಶಕ್ಕೋಸ್ಕರ ಈ ಸುದ್ದಿ ಮಾಡಿದೀವಿ. ಯಾರಿಗೆ ಈ ಸುದ್ದಿ ಇಷ್ಟವಾಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಕಮೆಂಟ್ಸ್ ಮಾಡೋ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ನಮ್ಮ ವಾಟ್ಸಪ್ಗೆ ತಿಳಿಸಿ. ಮತ್ತೆ ಮುಂದಿನ ಸುದ್ದಿಯಾಗಿ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು. ನಾನು ನಿಮ್ಮ MP ಮುದಾಳೆ.